ಪೊಲೀಸರ ಕಿರುಕುಳದಿಂದ ವಿದ್ಯಾರ್ಥಿ ಆತ್ಮಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಬಿವಿಪಿಯಿಂದ ಭಾರೀ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಎಬಿವಿಪಿ ಪ್ರತಿಭಟನೆಯಲ್ಲಿ ಗಾಂಜಾ ಪೆಡ್ಲರ್ ಕೂಡ ಭಾಗಿಯಾಗಿದ್ದಾರೆ. ಓರ್ವ ಗಾಂಜಾ ಪೆಡ್ಲರ್ ಪೊಲೀಸರ ವಶಕ್ಕೆ. ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಗಾಂಜಾ ಪೆಡ್ಲರ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿಕೊಂಡಿದ್ದಾರೆ. ಗಾಂಜಾ ಪೆಡ್ಲರ್ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ವಶಕ್ಕೆ ಪಡೆದಿದ್ದಾರೆ. ತಕ್ಷಣ ಆತನನ್ನ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು ಕೂಡ. ಎಬಿವಿಪಿಯಿಂದ ಭಾರೀ ಪ್ರತಿಭಟನೆ ಮಾಡಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಒಬ್ಬ ಗಾಂಜಾ ಪೆಡ್ಲರ್ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ತಕ್ಷಣ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿಕೊಂಡಿದ್ದಾರೆ. ಪೊಲೀಸರ ಕಿರುಕುಳದಿಂದ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನುವಂಥ ಆರೋಪ. ಈ ಒಂದು ಕೇಸ್ ವಿಚಾರದಲ್ಲಿ ಈಗ ಎಬಿವಿಪಿಯಿಂದ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಈ ಪ್ರತಿಭಟನೆಯಲ್ಲಿ ಒಬ್ಬ ಗಾಂಜಾ ಪೆಡ್ಲರ್ ಕೂಡ ಭಾಗಿಯಾಗಿದ್ದಾನೆ ಅಂತ ಹೇಳಿ ಪೊಲೀಸರಿಗೆ ಯಾವಾಗ ಮಾಹಿತಿ ಸಿಕ್ತೋ ಕೂಡಲೇ ಆತನನ್ನ ಅರೆಸ್ಟ್ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ. ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತ ಮಾಹಿತಿ ಇದು. ಪೊಲೀಸರ ಕಿರುಕುಳದಿಂದ ವಿದ್ಯಾರ್ಥಿ ಆತ್ಮಹತ್ಯೆ ಪ್ರಕರಣ ಸಂಬಂಧ ಈಗ 3 ಪೇದೆಗಳು ಅಮಾನತಾಗಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ ಚಂದ್ರು, ನಡುವಿನ ಮನಿ ಕಿರಣ್ ಡೊಕ್ಕನ್ನವರ್ ಹಾಗೂ ಸೈಯದ್ ತಹಸೀಲ್ದಾರ್ ಸಸ್ಪೆಂಡ್ ಮಾಡಿ ಕಮಿಷನರ್ ಈಗ ಆದೇಶವನ್ನು ಕೊಟ್ಟಿದ್ದಾರೆ. ಧಾರವಾಡದ ವಿದ್ಯಾಗಿರಿ ಠಾಣೆಯ 3 ಪೇದೆಗಳು ಈಗ ಸಸ್ಪೆಂಡ್ ಆಗಿದ್ದಾರೆ. ಈ ಒಂದು ಕೇಸಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಕೊಟ್ಟಿರುವಂತಹ ಒಂದು ಸಸ್ಪೆಂಡ್ ಆದೇಶ ಇದು. ಕಮಿಷನರ್ ಎನ್ ಶಶಿಕುಮಾರ್ ಕೊಟ್ಟಿರುವಂತಹ ಒಂದು ಆದೇಶದಿಂದ ಈಗ 3 ಸಸ್ಪೆಂಡ್ ಮಾಡಲಾಗಿದೆ. ಈ ಒಂದು ಕೇಸಲ್ಲಿ ಪೊಲೀಸರ ಕಿರುಕುಳದಿಂದಲೇ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನುವಂಥ ಆರೋಪ. ಅದಾದ ನಂತರ ಪೊಲೀಸರ ವಿರುದ್ಧವೇ ದೊಡ್ಡ ಮಟ್ಟದಲ್ಲಿ ಒಂದು ಪ್ರೊಟೆಸ್ಟು, ಇದೆಲ್ಲವೂ ಕೂಡ ಈ ಪ್ರಕರಣ ಸಂಬಂಧ ಗಮನ ಕೊಟ್ಟಿರುವಂತಹ ಇಲ್ಲಿನ ಕಮಿಷನರ್ ಶಶಿಕುಮಾರ್ 3 ಈಗ ಸಸ್ಪೆಂಡ್ ಮಾಡಲಾಗಿದೆ. ಹೆಡ್ ಕಾನ್ಸ್ಟೇಬಲ್ ಇರ್ಬೋದು, ಚಂದ್ರು, ನಡುವಿನ ಮನಿ ಕಿರಣ್ ಡೊಕ್ಕನವರ್ ಹಾಗೂ ಸೈಯದ್ ತಹಸೀಲ್ದಾರ್ 3 ಕೂಡ ಸಸ್ಪೆಂಡ್ ಮಾಡಿ ಅಂತ ಹೇಳಿ ಇಲ್ಲಿನ ಕಮಿಷನರ್ ಎನ್ ಶಶಿಕುಮಾರ್ ಕೊಟ್ಟಿರುವಂತ ಮಾಹಿತಿ ಇದು. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರಿಂದ ಈಗ ಸಸ್ಪೆಂಡ್ ಮಾಡಲಾಗಿದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಓರ್ವ ವಿದ್ಯಾರ್ಥಿ ಸಾವನ್ನಪ್ಪಿರ್ತಾನೆ, ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ. ಆದರೆ ಇದರ ಹಿಂದೆ ಇರುವಂತ ಕಾರಣ ಏನು ಅಂತಂದ್ರೆ ಇಲ್ಲಿ ಪೊಲೀಸರೇ ಮೆಂಟಲಿ ಡಿಸ್ಟರ್ಬ್ ಮಾಡಿರ್ತಾರೆ. ಪೊಲೀಸರ ಕಿರುಕುಳದಿಂದಲೇ ಈತ ಸಾವನ್ನಪ್ಪಿದ್ದಾನೆ ಅನ್ನುವಂಥ ಒಂದು ಆರೋಪ. ಇದೇ ವಿಚಾರದಲ್ಲಿ ಎಬಿವಿಪಿಯಿಂದ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಕೂಡ ನಡೆದಿತ್ತು. ಇವತ್ತು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಪೊಲೀಸರ ವಿರುದ್ಧ. ಹಾಗಾಗಿ ಈ ಒಂದು ಕೇಸ್ನ ಬೆನ್ನತ್ತಿರುವಂತಹ ಕಮಿಷನರ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಕೊಟ್ಟಿರುವಂತಹ ಒಂದು ಆದೇಶ ಇದು. 3 ಈಗ ಸಸ್ಪೆಂಡ್ ಮಾಡಿದ್ದಾರೆ. 3 ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಈಗ ತನಿಖೆಗೆ ಮುಂದಾಗ್ತಿದ್ದಾರೆ. ಪ್ರಕರಣ ಸಂಬಂಧ 3 ತಲೆದಂಡ ಆಗಿದೆ ಈಗಾಗಲೇ. ಇನ್ನೂ ಅದೆಷ್ಟು ಜನ ಹೋಗ್ತಾರೆ ಏನೋ ಗೊತ್ತಿಲ್ಲ. ಕಾರಣ ಏನು ಅಂತಂದ್ರೆ ಈ ಒಂದು ವಿದ್ಯಾರ್ಥಿಗೆ ಮೆಂಟಲಿ ಡಿಸ್ಟರ್ಬ್ ಮಾಡಿದ್ರು ಅನ್ನುವಂಥ ಒಂದು ಆರೋಪ ಇದೆ. ಹಾಗಾಗಿ ತಹಸೀಲ್ದಾರ್ ಸೇರಿ ಇನ್ನ 2 ಕೂಡ ಈಗಾಗಲೇ ಎನ್ ಶಶಿಕುಮಾರ್ ಕೊಟ್ಟಿರುವಂತ ಆದೇಶ. ಇನ್ನು ಗಾಂಜಾ ಕೇಸಲ್ಲಿ ವಿದ್ಯಾರ್ಥಿ ಆತ್ಮಹತ್ಯೆ ಪ್ರಕರಣ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಈ ಕುರಿತು ಪೊಲೀಸ್ ಪೇದೆಗಳು ಫೋನ್ ಪೇ ಮೂಲಕ ಹಣ ಪಡೆದಿದ್ರು, ಈಗಾಗಲೇ 3 ಅಮಾನತು ಮಾಡಿದ್ದೀವಿ. ಈ ಪ್ರಕರಣದ ತನಿಖೆಯನ್ನ ಡಿಸಿಪಿ ಶ್ರುತಿ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸ್ ಸಿಬ್ಬಂದಿ ತಪ್ಪು ಮಾಡಿದ್ದಾರೆ. ಪ್ರಾಥಮಿಕವಾಗಿ 3 ಪೇದೆಗಳನ್ನ ಅಮಾನತು ಮಾಡಲಾಗಿದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಕೊಟ್ಟಿರುವಂತಹ ಒಂದು ಹೇಳಿಕೆ. ಈ ಒಂದು ಪ್ರಕರಣದಲ್ಲಿ ದುಡ್ಡಿಸ್ಕೊಳ್ತಾ ಇದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ 3 ಈಗಾಗಲೇ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಈ ಒಂದು ಪೊಲೀಸ್ ಪೇದೆಗಳು ಫೋನ್ ಪೇ ಮೂಲಕ ಹಣವನ್ನ ಪಡಿತಾ ಇದ್ರಂತೆ ಈ ಒಂದು ವಿದ್ಯಾರ್ಥಿಯಿಂದ. ಹಾಗಾಗಿ ಇದೆಲ್ಲವೂ ಕೂಡ ಮಾಹಿತಿ ತಿಳಿದಿರುವಂತಹ ಪೊಲೀಸರು ಎನ್ ಶಶಿಕುಮಾರ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಈ ಕುರಿತು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ 3 ಈಗಾಗಲೇ ನಾವು ಅಮಾನತು ಮಾಡಿದ್ದೀವಿ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ. ಬಿಗಿದುಕೊಂಡು ಮೃತ ಹೊಂದಿದ್ದಾನೆ ಅನ್ನೋ ವಿಷಯ ತಿಳಿದ ಮೇಲೆ ಇಮಿಡಿಯೇಟ್ ಆಗಿ ನಮ್ಮ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದರು. ಅವರ ಪೋಷಕರು ಒಂದು UDR ಅನ್ನು ಕೊಟ್ಟಿದ್ದಾರೆ. ಅಂದರೆ ಅಸ್ವಾಭಾವಿಕ ಸಾವು ಅಂತಂದು ಒಂದು
ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ UDR ಅನ್ನು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಅದಾದಮೇಲೆ ಪೋಷಕರು ಕೆಲ ಮಾಧ್ಯಮಗಳಲ್ಲಿ ಈ ರೀತಿ ನಮ್ಮ ಮಗಂದು ಡ್ರಗ್ ಟೆಸ್ಟ್ ಮಾಡಿದ್ರು, ಅದರಲ್ಲಿ ನೆಗೆಟಿವ್ ಬಂದರು, 2,000 ಹಣ ಕೇಳಿದ್ರು ಪೊಲೀಸರು ಅಂತಂದು ಆರೋಪಿಸಿರೋ ಹಿನ್ನೆಲೆಯಲ್ಲಿ ಆ ಒಂದು ಪಾರದರ್ಶಕ ಕ್ರಿಯೆ ಸಾರ್ವಜನಿಕರಲ್ಲಿ ತಪ್ಪು ಅಭಿಪ್ರಾಯ ಮೂಡೋ ರೀತಿ ಕೆಲವು ಆರೋಪಗಳು ಕಂಡುಬಂದ ಹಿನ್ನೆಲೆಯಲ್ಲಿ 3 ಜನ ಸಿಬ್ಬಂದಿಗಳನ್ನ ಈಗಾಗಲೇ ನಾನು ಅಮಾನತು ಮಾಡಿದ್ದೇನೆ. ನಿನ್ನೆ ನಮ್ಮ ಸ್ಥಳೀಯ ಅಧಿಕಾರಿಗಳಿಂದ ವರದಿಯನ್ನು ಪಡ್ಕೊಂಡು ಅದರ ಜೊತೆಗೆ ಇದರ ಸಂಪೂರ್ಣ ವಿಚಾರಣೆಯನ್ನು ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಶ್ರುತಿಯವರು ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಇದರಲ್ಲಿ ಅಕಸ್ಮಾತ್ ಹಣ ಕೇಳಿದರೆ ಯಾವ ರೀತಿ ಕೇಳಿದರು, ಯಾರು ಕೇಳಿದರು, ಅದು ಕೆಲವರು ಹಣ ಕೊಟ್ಟಿದ್ದರು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅದೆಲ್ಲವನ್ನು ಒಂದು ಸಮಗ್ರ ಪೂರ್ವಭಾವಿ ವಿಚಾರಣೆಯನ್ನು ನಮ್ಮ DCP ಅವರು ಮಾಡ್ತಾರೆ. ಅದ್ರ ಮೇಲೆ ಇನ್ನೂ ಯಾರ್ದಾದ್ರೂ ಹೆಚ್ಚುವರಿ ಲೋಪಗಳು ಕಂಡು ಬಂದರೆ, ಅವ್ರದ್ದೇನಾದರೂ ಪಾತ್ರಗಳು ಕಂಡು ಬಂದರೆ ಅದ್ರ ಮೇಲೆ ಕೂಡ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸ ಮಾಡ್ತೀವಿ. ಮುಂದುವರೆದು ಮಗುವಿನ ಪೋಷಕರು ಅವರು ಏನಾದರೂ ಬಂದು ಇನ್ನೂ ಹೆಚ್ಚುವರಿ ಫಿರ್ಯಾದನ್ನು ಏನಾದರೂ ನೀಡಿದರೆ ಅದ್ರ ಮೇಲೆ ಕೂಡ ನಾವು ಕಾನೂನು ಕ್ರಮವನ್ನು ಕೈಗೊಳ್ತೀವಿ. ಸಿಬ್ಬಂದಿಗಳ ಹೆಸರು ನನ್ನ ಹತ್ರ ಇಲ್ಲ. 3 ಜನ ಸಿಬ್ಬಂದಿಗಳನ್ನು ಒಟ್ಟು ಅಮಾನತು. ಸರಿ, ಪ್ರೈಮಪೇಸಿಗೆ ಹಣ ತಗೊಂಡಿರೋದು ಅಥವಾ ಆ ಥರದ ಜನ ಪ್ರೈಮಪೇಸಿಗೆ ಏನಾದರೂ ತಮಗೆ ಅದು ಕಂಡು ಬಂದಿದೆಯಾ ಅಥವಾ ಹೇಗೆ? ಈಗ ನೋಡಿ, ನಿನ್ನೆ ಮಧ್ಯಾಹ್ನ ಅದು ಪೋಸ್ಟ್ಮಾರ್ಟಮ್ ಆಗಿ ಬಾಡಿ ಮೂವ್ ಆಯಿತು. ಸೊ ಅದಾದಮೇಲೆ ನಮ್ಮ DCP ಅವರು ಸ್ಟೇಷನ್ಗೆ ಹೋಗಿ ಅವ್ರಿಗೇನು ಲಭ್ಯ ಮಾಹಿತಿ ಇತ್ತು ಆ ಮಾಹಿತಿ ಮೇಲೆ ಕ್ರಮವನ್ನು ಕೈಗೊಂಡಿದ್ದಾರೆ. ಇನ್ನು ಇದೊಂದು ಕೂಲಂಕುಷವಾದ ವಿಚಾರಣೆಯನ್ನು ಮಾಡಲಾಗುತ್ತೆ. ಇನ್ನೂ ಭಾಳಷ್ಟು ಈಗ ನೋಡಿ, ಮೊನ್ನೆ ಸ್ಯಾಟರ್ಡೆ